ಆತ್ಮೀಯ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ಪರ್ಧಾಕಾಶ ಅಕಾಡೆಮಿಗೆ ತಮ್ಮೆಲ್ಲರಿಗೂ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ಕ್ಲಾರಿಫಿಕೇಶನ್ ಕೊಡ್ಲಿಕ್ಕೆ ಈ ಒಂದು ವಿಡಿಯೋನ ಮಾಡ್ತಾ ಇದ್ದೀನಿ. ಇನ್ನು ನಮ್ಮ ಚಾನೆಲ್ನ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ದಯವಿಟ್ಟು ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಾಚ್ ಮಾಡಿ. ಸೊ ನಿಮಗೆ ನಾವು ಹಾಕ್ತಕ್ಕಂಥ ನೋಟಿಫಿಕೇಶನ್ ಬರುತ್ತೆ. ಸ್ನೇಹಿತರೆ, ಒಂದು ವಿಚಾರ ಬಹಳಷ್ಟು ಪ್ರಚಲಿತದಲ್ಲಿದೆ ಮತ್ತೆ ಬಹಳಷ್ಟು ಗೊಂದಲಕಾರಿಯಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡಿದೆ. ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಪಿಜಿ ಏನಾದ್ರು ಕಂಪಲ್ಸರಿ ಮಾಡ್ತಾರಾ ಮತ್ತೆ ಟಿಇಟಿ ಏನಾದ್ರು ಮ್ಯಾಂಡೇಟರಿ ಇದೆನಾ ಅಂತೇಳಿ ಸುಮಾರು ಜನ ಕೇಳ್ತಾ ಇದ್ರಿ. ಯಾರೋ ಒಬ್ರು NCT ನಿಯಮಗಳನ್ನ ತೆಗೆದುಕೊಂಡು ಬಂದು ಯೂಟ್ಯೂಬ್ ಅಲ್ಲಿ ಹೇಳಿದ್ದಾರೆ. ಆ ಕಾರಣಕ್ಕಾಗಿ ಏನಾಗ್ಬೋದು ಸರ್ ಅಂತೇಳಿ ಕೇಳ್ತಾ ಇದ್ರಿ. ಸ್ನೇಹಿತರೆ, ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸಂಬಂಧಪಟ್ಟಂತೆ ಇದುವರೆಗೆ ಯಾವುದೇ ರೀತಿ ಕರ್ನಾಟಕ ಸರ್ಕಾರದಿಂದ ಅಪ್ಡೇಟ್ ಬಂದಿಲ್ಲ. NCT ನಿಯಮಾವಳಿಗಳಲ್ಲಿ ಏನ್ ಹೇಳುತ್ತೆ ಅಂತಂದ್ರೆ, ಪ್ರೌಢಶಾಲಾ ಶಿಕ್ಷಕರಿಗೆ ಪಿಜಿ ಕಂಪಲ್ಸರಿ ಬೇಕೇ ಬೇಕು. ಮತ್ತೆ ಅಲ್ಲಿ ಈಗ ಸುಪ್ರೀಂ ಕೋರ್ಟ್ ಆಸ್ ಪರ್ ಸುಪ್ರೀಂ ಕೋರ್ಟ್ ಹೇಳಿರ್ತಕ್ಕಂಥ ಒಂದು ಆದೇಶ ನೀಡಿರ್ತಕ್ಕಂಥ ಒಂದು ಆದೇಶ ಏನು ಅಂತಂದ್ರೆ, ಶಿಕ್ಷಕರಿಗೆ ಕಂಪಲ್ಸರಿ ಟಿಇಟಿ ಬೇಕೇ ಬೇಕು ಅಂತ. ಸ್ನೇಹಿತರೆ, ಇಲ್ಲಿ ಏನಾಗ್ಬೋದು ಅಥವಾ ಏನೇನು ಪ್ರಾಬಬಿಲಿಟಿ ಏನಾಗ್ಬೋದು ಅಂತ ಕೇಳಿದ್ರೆ, ಇಲ್ಲಿ ಮುಖ್ಯವಾಗಿ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿಗೆ ಸರ್ಕಾರ ಇನ್ನೂ ಏನಪ್ಪಾ ಅಂದ್ರೆ ಯಾವುದೇ ರೀತಿ ಡಿಸಿಷನ್ ನ ತೆಗೆದುಕೊಂಡಿಲ್ಲ. ಸಿ&ಆರ್ ಬಿಟ್ಟಿಲ್ಲ. ಇನ್ನ ಅಪ್ಕಮಿಂಗ್ ಬರ್ತಕ್ಕಂಥ ಸಿ&ಆರ್ ದಲ್ಲಿ ಇದ್ರ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ನಮ್ಗೆಲ್ಲರಿಗೂ ಏನಪ್ಪಾ ಅಂದ್ರೆ ಸಿಗತ್ತೆ. ಅದ್ರ ಬಗ್ಗೆ ಈಗ ಬೇಡದೇ ಇರ್ತಕ್ಕಂಥದ್ದು ಅಥವಾ ಅದ್ರ ಬಗ್ಗೆ ಎಲ್ಲೂ ಚರ್ಚೆನೇ ಇಲ್ಲ. ಆದ್ರೂ ಯಾರೋ NCT ನಿಯಮಗಳನ್ನ ತೆಗೆದುಕೊಂಡು ಬಂದು ಯೂಟ್ಯೂಬ್ ಅಲ್ಲಿ ಹೇಳಿದ್ರು ಅಥವಾ ಮ್ಯಾಂಡೇಟರಿ ಆಗತ್ತೆ ಅನ್ನುವಂತ ಒಂದು ವಿಚಾರ ಇಟ್ಕೊಂಡು ನಾವ್ಯಾಕೆ ತಲೆ ಕೆಡಿಸ್ಕೋಬೇಕು? ಇಲ್ಲಿ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತಂದ್ರೆ, ಬಹಳ ಗೊಂದಲಕಾರಿಯಾಗಿರ್ತಕ್ಕಂಥದ್ದು. ಯಾವ್ದು ಓದ್ಬೇಕು, ಏನ್ ಮಾಡ್ಬೇಕು, ಬಹಳಷ್ಟು ಆಸ್ಪಿರೆಂಟ್ ಮೇರೆಗೆ ಒತ್ತಾಯದ ಮೇರೆಗೆ ಈ ಒಂದು ವಿಡಿಯೋವನ್ನ ಮಾಡ್ತಾ ಇದ್ದೀನಿ. ಇದ್ರ ಬಗ್ಗೆ ಪ್ರೌಢಶಾಲಾ ಶಿಕ್ಷಕರ ನೇಮಕಾತಿ ಬಗ್ಗೆ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇನ್ನೂ ಬಂದಿಲ್ಲ. ಅದ್ರ ಬಗ್ಗೆ ಯಾವುದೇ ಕಾರಣಕ್ಕೂ ನೀವೇನ್ ಪಾತ್ರ ತಲೆ ಕೆಡಿಸ್ಕೊಳ್ಳಕ್ಕೆ ಹೋಗ್ಬೇಡಿ. ಇನ್ನ ಕಲ್ಯಾಣ ಕರ್ನಾಟಕ ಭಾಗ, ನಾನ್ ಕಲ್ಯಾಣ ಕರ್ನಾಟಕ ಭಾಗಕ್ಕೆ ಒಟ್ಟಿಗೆ ಏನ್ ಪಾತ್ರ ಈ ಬಾರಿ ನೇಮಕಾತಿ ಆಗ್ತಿದೆ. ಇದೊಂದು ಎಲ್ರಿಗೂ ಸ್ಪಷ್ಟವಾಗಿರ್ತಕ್ಕಂಥ ಮಾಹಿತಿ ಇರ್ಲಿ. ಅದಾದ್ಮೇಲೆ ಮತ್ತೆ ಈಗ ಏನ್ ಕೇಳ್ತಾ ಇದಾರೆ ಅಂದ್ರೆ, 5,000 ಹುದ್ದೆಗಳು ಎಲ್ಲವೂ ಏನಪ್ಪಾ ಅಂದ್ರೆ ಹೈಸ್ಕೂಲ್ ಶಿಕ್ಷಕರ ಹೈಸ್ಕೂಲ್ ಹುದ್ದೆಗಳನ್ನ ಅಂತ ಕೇಳ್ತಾ ಇದ್ರಿ. ಸ್ನೇಹಿತರೆ, ಇದು ಅಪ್ರಸ್ತುತ. ಯಾಕಂದ್ರೆ ಒಂದು ಬೆಳಗಾವಿ ಅಧಿವೇಶನದಲ್ಲಿ ಒಂದು ಅಧಿವೇಶನಕ್ಕೆ ಅದು ಒಂದು ಮಾಹಿತಿ ತಪ್ಪಾಗಿರ್ಬೋದು, ಅಥವಾ ಅಂದ್ರೆ ಅಧಿಕಾರಿಗಳು ಕೊಡ್ತಕ್ಕಂಥ ಮಾಹಿತಿ ತಪ್ಪಾಗಿರ್ಬೋದು. ಎರಡನೇದೇನು ಅಂತಂದ್ರೆ, ಪ್ರಾಬಬಿಲಿಟಿ ಮುಂದಿನ ನೇಮಕಾತಿಗೆ 5,000 ಹುದ್ದೆಗಳು ಹೈಸ್ಕೂಲ್ ಶಿಕ್ಷಕರ ಹುದ್ದೆಗಳು ನೇಮಕಾತಿ ಆಗ್ಬಹುದು. ಆದ್ರೆ ಈಗ ಏನು 5,000 ಹುದ್ದೆಗಳಿಗೆ ಅಪ್ರೂವಲ್ ಏನ್ ಸಿಕ್ಕಿದೆ ಅಲ್ಲ, ಇದರಲ್ಲಿ ಎಲ್ಲ ಏನ್ ಪಾತ್ರ ನೇಮಕಾತಿಗಳಿದೆ. GPT ಇದೆ, HSR ಇದೆ, ಮತ್ತೆ PSR ಇದೆ. ಹಾಗಾಗಿ ಅದ್ರ ಬಗ್ಗೆ ಯಾವ್ದೇ ರೀತಿ ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಸುಮ್ನೆ ವಿನಾಕಾರಣ ಒಂದು ಗೊಂದಲಕಾರಿಯಾಗಿರ್ತಕ್ಕಂಥ ವಾತಾವರಣವನ್ನ ನಿರ್ಮಾಣ ಮಾಡ್ಕೋಬೇಡಿ. ಯಾರೋ ಒಬ್ರು ಹೇಳಿದ್ರು ಅಂತೇಳಿ ನೀವು ಏನ್ ಪಾತ್ರ ತಲೆ ಕೆಡಿಸುವ ಅವಶ್ಯಕತೆ ಇಲ್ಲ. ಈ ಬಾರಿ ಒಂದು ವಿದೌಟ್ PG ಮತ್ತೆ ವಿದೌಟ್ TETನೂ ಆಗ್ಬೋದು ನೇಮಕಾತಿ, ಅಥವಾ ಕಂಪಲ್ಸರಿನೂ ಮಾಡಬಹುದು. ಬಟ್ ಇನ್ನೂ ಅದು ಯಾವುದೇ ರೀತಿ ಅಪ್ರಸ್ತುತ ಇದೆ. ಹಾಗಾಗಿ ಯಾವುದೇ ಕಾರಣಕ್ಕೂ ನೀವು ಏನ್ ಪಾತ್ರ ಓದೋದ್ರ ಕಡೆ ಗಮನ ಕೊಡ್ಬೇಕಾಗತ್ತೆ. ದಯಮಾಡಿ ಹೆಚ್ಚಿನ ಒಂದು ಟೀಚರ್ ಆಸ್ಪಿರೆಂಟು ಇದ್ರ ಬಗ್ಗೆ ಸುಮ್ನೆ ವಿನಾಕಾರಣ ಚರ್ಚೆಯನ್ನ ಮಾಡೋದನ್ನ ಬಿಟ್ಟು, ಅವ್ರಂಗಂದ್ರು ಇವ್ರಂಗಂದ್ರು ಅನ್ನೋಕ್ಕಿಂತ ಇಲಾಖೆಯಲ್ಲಿ ಅಪ್ಡೇಟ್ ಆದ್ರೆ, ವೃಂದ ಮತ್ತು ನೇಮಕಾತಿ ನಿಯಮಗಳು ಬಂದ್ರೆ ನಮ್ಗೆ ಗೊತ್ತಾಗತ್ತೆ. ಅಲ್ಲಿವರೆಗೆ ಏನ್ ಪಾತ್ರ ನಾವೆಲ್ಲ ಕಾಯ್ಬೇಕಾಗತ್ತೆ. ಅದಕ್ಕ ಗೊಂದಲಕಾರಿಯಾಗಿರ್ತಕ್ಕಂಥ ವಾತಾವರಣ ನಿರ್ಮಾಣ ಮಾಡ್ಕೋಬೇಡಿ. ಮೈಂಡ್ ಏನೋ ಡಿಸ್ಟರ್ಬೆನ್ಸ್ ಮಾಡ್ಕೋಬೇಡಿ. ಇರುವುದು ಏನಪ್ಪಾ ಅಂದ್ರೆ ಕಡಿಮೆ ಸಮಯ. ಒಬ್ಬ ಶಿಕ್ಷಕ ತನ್ನ ಒಂದು ಈಗ ಏನೋ ಈ ಒಂದು ಅವಧಿ ಐತಲ್ಲ, ಒಂದು ಕನಿಷ್ಠ 3-4 ತಿಂಗಳ ಅವಧಿ ಬೇಕಾಗತ್ತೆ ಓದ್ಲಿಕ್ಕೆ. ಅಷ್ಟು ಸುಲಭವಾಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಈ ಸಲ ಬರುವುದೇ ಇಲ್ಲ. ಬಹಳ ವೇಟೇಜ್ ಆಗಿರ್ತಕ್ಕಂಥ ಪ್ರಶ್ನೆ ಪತ್ರಿಕೆ ಬರೋದ್ರಿಂದ ಇಲ್ಲಿಂದ ನೀವ್ ಏನ್ ಪಾತ್ರ ಕಂಟಿನ್ಯೂಟಿ ಆಗಿ ಸ್ಟಡಿ ಮಾಡಿದ್ರೆ ಅಂದಾಗ ಮಾತ್ರ ನೌಕರಿ ಇರ್ಲಿಕ್ಕೆ ಸಾಧ್ಯ ಆಗತ್ತೆ. ನಿಮ್ಗೆ ಸರ್ಕಾರಿ ಶಿಕ್ಷಕರಾಗ್ಲಿಕ್ಕೆ ಸಾಧ್ಯ ಆಗತ್ತೆ. ಅದು ಬಿಟ್ಟು ವಿನಾಕಾರಣ ಒಣ ಉಸಾಬರಿ ಎಂತಾರಲ್ಲ ನಮ್ ಕಡೆ, ಅದನ್ನೆಲ್ಲ ಮಾಡೋದನ್ನ ಬಿಟ್ಟು ಸ್ಟಡಿ ಕಡೆಗೆ ಗಮನ ಕೊಡಿ ಸ್ನೇಹಿತರೆ. ಪ್ರಾಪರ್ ಆಗಿರ್ತಕ್ಕಂಥ ಒಂದು ಸ್ಟಡಿ ಟೈಮ್ ಟೇಬಲ್ ಹಾಕೊಂಡು, ಅಥವಾ ಒಂದು ಒಳ್ಳೆಯದಾಗಿರ್ತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಶೈಲಿಯಲ್ಲಿ ಸ್ಟಡಿ ಮಾಡ್ತಾ ಬನ್ನಿ. ಮತ್ತೆ ಈಗ ನಾಳೆ ನಾವೇನ್ ಮಾಡ್ತಾ ಇದೀವಿ ಅಂತಂದ್ರೆ, ಡಿಪಾರ್ಟ್ಮೆಂಟ್ಗೆ ಹೋಗ್ತಾ ಇದ್ದೀವಿ ಒಂದು ನಿಯೋಗವನ್ನ ತೆಗೆದುಕೊಂಡು. ಎಲ್ಲ ಸುಮಾರು ಅಭ್ಯರ್ಥಿಗಳು ಬರ್ತಾ ಇದಾರೆ. ತಾವು ಕೂಡ ಏನಪ್ಪಾ ಅಂದ್ರೆ ಬೆಳಗ್ಗೆ 10 ಗಂಟೆಗೆ MS ಬಿಲ್ಡಿಂಗ್ ಏನಿದೆಯಲ್ಲ, ಅಲ್ಲೆಲ್ಲ ಏನಪ್ಪಾ ಅಂದ್ರೆ ಬರ್ಬೋದು.
ಅಲ್ಲಿ ನಾವು ಬೆಳಗ್ಗೆ ಏನಪ್ಪಾ ಅಂದ್ರೆ ಅಲ್ಲಿ ಸಿಗ್ತೀವಿ, MS ಬಿಲ್ಡಿಂಗ್ ಹತ್ರ. ತಾವೆಲ್ಲ ಯಾಕೆ ಹೋಗ್ತಾ ಇದೀವಿ ಅಂತಂದ್ರೆ ಕಾರಣ ಹೇಳ್ತೀನಿ ಕೇಳಿ. ಒಂದು ಸಿಲಿಂಡರ್ ಬಿಡ್ತಾ ಇಲ್ಲ. ಆ ಸಿಲಿಂಡರ್‌ದಲ್ಲಿ ಅಧಿಕೃತವಾಗಿ ನಮಗೆ ಮುಖ್ಯವಾಗಿರ್ತಕ್ಕಂಥದ್ದು ಬ್ಯಾಕಪ್ ಸ್ಕೋರು. ಆಮೇಲೆ PUCಯ ಒಟ್ಟಾರೆ ಅಂಕಗಳು 50% ಆಗ್ಬೇಕು. ಆಮೇಲೆ ಬಿಕಾಮ್‌ದವ್ರಿಗೆ ಅವಕಾಶ ಸಿಗ್ಬೇಕು. ಆಮೇಲೆ ಕಾಮರ್ಸ್ ಒಂದು ಸಮಸ್ಯೆ ಇದೆ, ಸಬ್ಜೆಕ್ಟ್ ವೈಸ್ ಅಂತೇಳಿ. ಆಮೇಲೆ ಹಿಂಗೆ ಸುಮಾರು ವಿಚಾರಗಳಿದೆ. ಎಲ್ಲವೂ ಏನಪ್ಪಾ ಅಂದ್ರೆ ನಾವು ಚರ್ಚೆ ಮಾಡ್ಲಿಕ್ಕೆ ಡಿಪಾರ್ಟ್ಮೆಂಟ್ ಹೋಗ್ತಾ ಇದ್ದೀವಿ. ಶೀಘ್ರದಲ್ಲೇ ಏನಪ್ಪಾ ಅಂದ್ರೆ ಸಿಲಿಂಡರ್‌ನ ಬಿಡಿಸ್ಬೇಕು ಅನ್ನುವಂಥದ್ದನ್ನ ಮೇಡಮ್ ಅವ್ರ ಹತ್ರ ಮತ್ತೆ ಈಗ ಇಲಾಖೆಯ ಮೇಲೆ ಒತ್ತಡವನ್ನು ತರ್ಲಿಕ್ಕೆ ನಾವೆಲ್ಲ ಹೋಗ್ತಾ ಇದ್ದೀವಿ. ಸಾಧ್ಯವಾದ್ರೆ ತಾವೆಲ್ಲ ಏನಪ್ಪಾ ಅಂದ್ರೆ ಈ ಒಂದು ನಿಯೋಗದಲ್ಲಿ ಭಾಗಿಯಾಗಿ, ಯಾಕಂದ್ರೆ ಬಹಳಷ್ಟು ಅಭ್ಯರ್ಥಿಗಳು ಕೇಳ್ತಾ ಇದ್ರು, ಸರ್ ಒಂದು ಇಲಾಖೆಗೆ ಭೇಟಿ ಕೊಡೋಣ ಸರ್, ಯಾವಾಗ ಹೇಳ್ರಿ ಅಂತ ಹೇಳ್ತಾ ಇದ್ರಿ. ಸೊ ಅದಕ್ಕೆ ಈ ಒಂದು ವಿಡಿಯೋ ಮೂಲಕ ನಿಮ್ಗೆ ಹೇಳ್ತಾ ಇದ್ದೀನಿ. ನಾಳೆ ಏನಪ್ಪಾ ಅಂದ್ರೆ ಬೆಳಗ್ಗೆ 10 ಗಂಟೆಗೆ MS ಬಿಲ್ಡಿಂಗ್ ಕಡೆ ತಾವೆಲ್ಲ ಏನಪ್ಪಾ ಅಂದ್ರೆ ಬಂದು, ನನ್ನ ನಂಬರ್ ಎಲ್ಲರ ಕಡೆ ಇದೆ ಆಲ್ಮೋಸ್ಟ್. ಸೊ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಎಲ್ರು ಏನಪ್ಪಾ ಅಂದ್ರೆ ಪ್ರೆಷರ್ ಹಾಕೋಣ, ನಾಳೆ ಬನ್ನಿ ಅಂತ ಹೇಳುತ್ತಾ, ಇನ್ನ ಹೇಳಿನಲ್ಲ ನಿಮ್ಗೆ ಆಲ್ರೆಡಿ ಓದೋದ್ರ ಕಡೆ ಗಮನ ಕೊಡಿ. ಆ ಯಾಕಂದ್ರೆ ಬೇಡದಿರ್ತಕ್ಕಂಥ ವಿಚಾರಗಳ ಬಗ್ಗೆ ನಾವು ಚರ್ಚೆ ಮಾಡಿದ್ರೆ ಅದರಿಂದ ಏನೂ ಆಗೋದಿಲ್ಲ. ಸೊ ನಿಮ್ಗೆ ಕನಿಷ್ಠ ಅಂದ್ರೆ 3-4 ತಿಂಗಳ ಅವಧಿ ಬೇಕೇ ಬೇಕು. ಹಾಗಾಗಿ ಸ್ಪರ್ಧಾಕಾಶಿ ಅಕಾಡೆಮಿ ನೋಡಿ, ಈ ಬಾರಿ ನಾವು ಕಡಿಮೆ ಶಾರ್ಟ್ ಟೈಮ್ ಅಲ್ಲಿ 1 ವರ್ಷದ ಅವಧಿ ಒಳಗ 100ಕ್ಕೆ 100% ರಿಸಲ್ಟ್ ಅನ್ನ ಕೊಡ್ತೀವಿ ಅಂತಂದ್ರೆ, ಸೊ ಅದು ಬಹಳ ಅದ್ಭುತವಾಗಿರ್ತಕ್ಕಂಥ ತರಗತಿಗಳು ನಮ್ಮಲ್ಲಿ ನಡೀತಾ ಇದೆ. ಸೊ ನಿಮಗೆ ನಮ್ಮ ಒಂದು ಅಕಾಡೆಮಿಯಲ್ಲಿ ಸೇರ್ಬೇಕು ಅಂತೇಳಿ ಇಂಟ್ರೆಸ್ಟ್ ಇದ್ರೆ, ಸೊ ಕೆಳಗೆ ಕೊಟ್ಟಿರ್ತಕ್ಕಂಥ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ. ರಾಜ್ಯದಲ್ಲೇ ಅತ್ಯಂತ ಕಡಿಮೆ ಪ್ರೈಸ್ ಅಲ್ಲಿ ಮತ್ತು ಅದು ಲೈವ್ ಆಗಿ ಕ್ಲಾಸ್ ಕೊಡ್ತಾ ಇದ್ದೀವಿ. ಬಹಳ ನೀವು ಏನಪ್ಪಾ ಅಂದ್ರೆ ರೆಕಾರ್ಡ್ ಕ್ಲಾಸ್ ಹೋಗ್ತಾ ಇದ್ರಿ, ರೆಕಾರ್ಡ್ ಕ್ಲಾಸ್ ಹೋಗಿ ಆಮೇಲೆ ಸರ್ ಹಂಗಿತ್ತು ಹಿಂಗಿತ್ತು ಅಂತ ಹೇಳೋದಕ್ಕಿಂತ ಮುಂಚೆ ಲೈವ್ ಕ್ಲಾಸ್ಗೆ ಏನಪ್ಪಾ ಅಂದ್ರೆ ಜಾಯಿನ್ ಆಗಿ PSTR, GPT, HSR ಮತ್ತೆ PU ಕಾಲೇಜ್ ಲೆಕ್ಚರ್ಗೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ತರಬೇತಿ ಲಭ್ಯ ಇದೆ ಸ್ನೇಹಿತರೆ. ಬಹಳ ಒಂದು ಒಳ್ಳೆಯದಾಗಿರ್ತಕ್ಕಂಥ ಫ್ಯೂಚರ್ ನೀವು ಕಂಡುಕೋಬಹುದು. ಸೊ ಇಲ್ಲಿ ಈ ಒಂದು ಕ್ರಿಸ್ಮಸ್ ಅವಧಿ ಏನಿದೆಯಲ್ಲ, ಇದೊಂದು ಕ್ರಿಸ್ಮಸ್ ಹಬ್ಬ ಏನಿದೆಯಲ್ಲ, ಸೊ ಈ ಕ್ರಿಸ್ಮಸ್ ಹಬ್ಬದ ಪ್ರಯುಕ್ತವಾಗಿ ನಿಮಗೆ ನಮ್ಮ ಒಂದು ಅಕಾಡೆಮಿಯಲ್ಲಿ ಆ ಒಂದು ಏನಪ್ಪಾ ಅಂದ್ರೆ ವಿಶೇಷವಾಗಿರ್ತಕ್ಕಂಥ ಆಫರ್ ಅನ್ನ ಕೊಡ್ತಾ ಇದ್ದೀವಿ. ಅದಕ್ಕೆ 25ರವರೆಗೆ ಏನಪ್ಪಾ ಅಂದ್ರೆ ಈ ಆಫರ್ ಇರುತ್ತೆ. ಈ ಕೆಳಗೆ ಕೊಟ್ಟಿರ್ತಕ್ಕಂಥ ಕಾಂಟ್ಯಾಕ್ಟ್ ನಂಬರ್ ಇದೆ, ಸೊ ಅದಕ್ಕೆ ಕಾಂಟ್ಯಾಕ್ಟ್ ಮಾಡೋದ್ರ ಮೂಲಕ ಸೊ ಎನ್ರೋಲ್ ಮಾಡ್ಕೊಳ್ಳಿ. ಕೆಳಗೆ ಟೆಲಿಗ್ರಾಮ್ ಗ್ರೂಪ್ ಇದೆ ಮತ್ತೆ ವಾಟ್ಸ್ಆಪ್ ಗ್ರೂಪ್ ಇದೆ. ಹೆಚ್ಚಿನ ಮಾಹಿತಿಗಾಗಿ ಸೊ ತಾವೆಲ್ಲ ಅಲ್ಲಿ ಜಾಯ್ನ್ ಆಗಿ ಅಂತ ಹೇಳ್ತಾ ಎಲ್ಲರಿಗೂ ನಮಸ್ತೆ.